ಈ ರೋಡಾ ಸೀದಾ? ಈಗ ಅಲ್ಲಿ ಫಾಲ್ಸ್ ಕೆಳಗೆ ಹೋಗೋಣ. ಮಳೆಗಾಲದಲ್ಲಿ ಅಲ್ಲಿಂದ ಫಾಲ್ಸು ಎಲ್ಲ ಫ್ಲೋ ಬೀಳ್ತಾ ಇರುತ್ತೆ. ಹತ್ರದಲ್ಲಿ ಒಂದು ಹೊಸ ಪ್ಲೇಸ್ ಅನ್ಲಾಕ್ ಮಾಡ್ದಂಗೆ ಆಯಿತು. ಹಾಂ, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ವ್ಲಾಗ್ಗೆ. ವಾಟ್ಸಪ್, ಏನ್ ಸಮಾಚಾರ? ರಿಪ್ಪನ್ಪೇಟೆ ರೋಡಲ್ಲಿ ಇದೀವಿ. ಆ ಪ್ಲಾನ್ ಏನು ಅಂತ ಅಂದ್ರೆ, ಇವತ್ತು ಒಂದು ಅಬ್ಬಿ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿದೀವಿ. ಅಬ್ಬಿ ಅನ್ನೋ ಹೆಸರಲ್ಲಿ ತುಂಬಾ ಫಾಲ್ಸ್ ಇದೆ, ಅದ್ರೊಳಗೆ ಒಂದು ಫಾಲ್ಸ್ ನ ನೋಡಕ್ ಹೋಗ್ತಿರೋದು ಈ ರೂಟಲ್ಲಿ. ಇವತ್ತು ಟೈಮ್ ಈಗ ಮೇ ಬಿ 9 ಗಂಟೆ. ಈವನ್ ಬಿಸಿಲಿದ್ರು ನಿಮಗೆ ಗೊತ್ತು, ಈ ಸೈಡ್ ಎಲ್ಲ ನಮಗೆಲ್ಲ ಜಾಸ್ತಿ ಬಿಸಿಲು ಬೀಳೋದಿಲ್ಲ. ವಾತಾವರಣ ಸೂಪರ್ ಆಗಿದೆ. ನಮ್ಮ ರಾಕೆಟ್ ಎತ್ಕೊಂಡು ಈಗ ಸೀದಾ ಅಬ್ಬಿ ಕಡೆಗೆ. ಸುಮಾರು ದಿನ ಆಯ್ತು ರಿಪ್ಪನ್ಪೇಟೆ ಹೊಸನಗರ ಸೈಡ್ ಬಂದು. ಸೊ ಲಾಸ್ಟ್ ಟೈಮ್ ನಾನು ಮಾಲ್ಗುಡಿ ಮ್ಯೂಸಿಯಮಿಗೆ ಹೋಗ್ಬೇಕಾದ್ರೆ ಇದೇ ಸೇತುವೆ ಮೇಲೆ ನಿಂತು ವಿಡಿಯೋ ಮಾಡಿದ್ದೆ, ನೆನಪಿದೆಯಾ? ಸೊ ನೋಡಿ, ಈಗ ನೀರೆಲ್ಲ ಸ್ವಲ್ಪ ಬತ್ತೋಗಿದೆ. ಅವಾಗ ವಿಂಟರಲ್ಲಿ ಬಂದಿದ್ದು ನಾವು. ಈಗ ಜಾಸ್ತಿ ಡೌನ್ ಹೋಗ್ಬಿಟ್ಟಿದೆ ನೀರೆಲ್ಲ, ಕಲ್ಲು ಕಾಣಿಸ್ತಾ ಇದೆ, ನೀರಿಲ್ಲ ಅಲ್ಲಿ. ಸೊ ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಿತ್ತು, ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಬೆಳಿಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಬಂದ್ರೇ ಚೆಂದ ಹೊರಗಡೆ. ಆಮೇಲೆ ಬಿಸಿಲು ಏರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ವೆದರ್ ಏನೋ ಚೆನ್ನಾಗೇ ಇರುತ್ತೆ, ಹೀಟ್ ಟೆಂಪರೇಚರ್ ನಮಗೆ ತಡ್ಕೊಳಕ್ಕಾಗಲ್ಲ. ನನ್ನ ಜೊತೆ ಇವತ್ತು ನಮ್ಮ ಬಾಯ್ಸ್ ಇಲ್ಲ, ಯಾಕಂದರೆ ನನ್ನ ಸಿಸ್ಟರ್ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಅವಳನ್ನ ಸುತ್ತಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಿರೋದು ಇವತ್ತು. ವೆಕೇಷನಿಗೆ ಬಂದಿದ್ದಾಳೆ. ಸೊ ಎಲ್ಲಾದರೂ ಒಳ್ಳೆ ಪ್ಲೇಸಿಗೆ ಹೋಗಿ ಬರೋಣ, ಯಾವ್ದಾದ್ರು ಫಾಲ್ಸ್ ಗಿಲ್ಸ್ ಇರೋವಂಥ ಜಾಗಕ್ಕೆ ಕರ್ಕೊಂಡು ಹೋಗುವಂಥದ್ದು. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೂಜಾರಪ್ಪನವರು ಫುಲ್ಲು ಸ್ಕೂಟಿನ ಬೆಂಡ್ ಮಾಡಿ ಸ್ಟೈಲಾಗಿ ಹೊಡಿತಾ ಇದ್ದಾರೆ. ಈ ದಟ್ಟವಾದ ಕಾಡಿನ ಮಧ್ಯ ಈ ಥರ ಬಿಸಿಲು ಬಿದ್ದರೆ ಮಧ್ಯದಲ್ಲಿ ರೋಡ್ ಮೇಲೆ ಶೇಡ್ಸ್ ಬೀಳೋ ಥರ ಸ್ವಲ್ಪ ಮಾತ್ರ ಬಿಸಿಲನ್ನ ಒಳಗಡೆ ಬಿಡತ್ತೆ ನೋಡಿ, ಅವಾಗ ಸಖತ್ತಾಗಿರುತ್ತೆ ವ್ಯೂ ನೋಡೋದಕ್ಕೆ. ನಾವು ಭಟ್ರಿಂದ ಹೋಗೋಣ, ಭಟ್ರನ್ನ ಚೇಸ್ ಮಾಡೋಣ. ನೋಡಿ, ಭಟ್ರು ಪಂಚೆ ಹಾಕೊಂಡು ಒಳ್ಳೆ ಕಾರ್ನರಿಂಗ್ ಶಾರ್ಟ್ ಕರ್ವ್ಸ್ ಇದೆ ಇಲ್ಲಿ, ಒಳ್ಳೆ ಶಾರ್ಟ್ ಕರ್ವ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಈಗ ಜಸ್ಟ್ ಇನ್ನೊಂದು 15 ಕಿಲೋಮೀಟರ್ ಇದೆ ಅಷ್ಟೇ. ನಮಗೆ ರೋಡ್ ಚೆನ್ನಾಗಿದೆ, ಇಲ್ಲಿಂದ ಬೈಕ್ ರೈಡ್ ಮಾಡೋದಕ್ಕೆ ಸಖತ್ ಮಜಾ ಬರುತ್ತೆ. ನಮ್ಮ ಬಾಯ್ಸ್ ಒಂದಿಬ್ಬರು ಹೊಸನಗರದವ್ರು ಇದ್ದಾರೆ, ನಿಟ್ಟೂರು ನಗರದಲ್ಲಿದ್ದಾರೆ. ಅವ್ರ ಮನೆಗೆ ಹೋದಾಗೆಲ್ಲ ನಾವು ಇದೇ ಥರ ರೈಡ್ ಮಾಡಿ ರೋಡಲ್ಲಿ ಒಳ್ಳೆ ಫೀಲ್ ತೊಗೊತೀವಿ. ಪಕ್ಕ ಗಿಡ ಮರ, ಫುಲ್ ಫಾರೆಸ್ಟ್ ರೂಟು. ನೋಡಿ, ಇಲ್ಲಿ ಹಾಕಿದ್ದಾರೆ ಬೋರ್ಡು, ಸುಸ್ವಾಗತ ಕೋಡೂರು. ಇಲ್ಲೇ ಅನ್ಸತ್ತೆ ಫಾಲ್ಸ್ ಇದೆಯಲ್ಲ, ಇಲ್ಲ ಅಬ್ಬಿ ಫಾಲ್ಸು. ಹೌದಾ ಅಣ್ಣ? ಅಬ್ಬಿ ಫಾಲ್ಸ್ ಇದೆಯಲ್ಲ, ಎಲ್ಲಿರೋದು? ಎಲ್ಲಿ? ಈ ರೋಡಾ ಸೀದಾ? ಫುಲ್ ಹೋಗತ್ತಾ? ಥ್ಯಾಂಕ್ಸ್ ಅಣ್ಣ. ಹೌದಾ? ಹಾಂ, ನೀರಿರುತ್ತಾ? ಸರಿ ಅಣ್ಣ, ಥ್ಯಾಂಕ್ ಯು. ಬಾ, ಹೇಳಿದ್ರಲ್ಲ ಇಲ್ಲಿ. ಅದೇ ಎಲ್ಲನೂ ಮ್ಯಾಪ್ ನೋಡ್ಕೊಂಡೇ ಹೋಗೋಕ್ಕಾಗಲ್ಲ. ಕೆಲವೊಂದು ಜಾಗಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿರೋ ಲೋಕಲಿಟ್ಸಿಗೆ ಕೇಳ್ಕೊಂಡು ಹೋಗ್ಬೇಕು ಅನ್ನೋದು. ಅದಕ್ಕೆ ಅದು ಮ್ಯಾಪಲ್ಲಿ ಲೆಫ್ಟ್ ತೋರಿಸ್ತಿತ್ತು, ಇಲ್ಲಿ ಬಂದರೆ ಇವರು ರೈಟಿಗೆ ಹೋಗಿ ಅಂತ ಹೇಳಿದ್ರು. ಪೂರ್ತಿ ಈ ಥರ ಇದೆ ರೋಡು. ಒಳಗಡೆ ಒಂದೆರಡು ಮನೆ ಸಿಗತ್ತಂತೆ. ಸೊ ಆ ಮನೆಯವ್ರ ಹತ್ರ ಕೇಳ್ಕೊಂಬಿಟ್ಟು ಹೋಗಿ ಅಲ್ಲಿ ಹೇಳ್ತಾರೆ ಅಂತ ಅಂದರು. ನೀರೆಲ್ಲ ಎಷ್ಟಿದೆ, ಏನು ಹೆಂಗಿದೆ ಅಂತ ನೋಡೋಣ. ಜಾಗ ಮಾತ್ರ ಆಫ್ ರೋಡಿಗೆ ಸೈಕಾಗಿದೆ. ಗೋಪ್ರೋ ಕ್ಯಾಮ್ರಾಗಳಲ್ಲಿ ಈ ಕೆಳಗಡೆ ಇರೋ ಕಲ್ಲು ಗಿಲ್ಲು ಎಲ್ಲ ಅಷ್ಟು ಡೀಟೇಲಾಗಿ ಕಾಣಲ್ಲ. ಅಂದರೆ ನಾವು ಹೈಟಲ್ಲಿ ಕೂತಿರ್ತೀವಲ್ಲ ಗಾಡಿ ಮೇಲೆ, ಡೀಟೇಲಿಂಗಾಗಿ ಕ್ಯಾಪ್ಚರ್ ಆಗೋದಿಲ್ಲ ಅದರೊಳಗೆ, ನಿಮಗಷ್ಟು ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ಹೆವಿ ಇದೆ. ಯಾವುದಾದ್ರು ಮನೆಯಲ್ಲಿ ಇದೆ ಅನಿಸುತ್ತೆ. ಇಲ್ಲಿ ಯಾರು ಇಲ್ಲ. ಫಾಲ್ಸ್ ಹಿಂಗೆ ಹೋಗೋದಾ? ಫಾಲ್ಸಿಗೆ ಹಿಂಗೆ ಹೋಗೋದಾ? ಎಷ್ಟು ಕಿಲೋಮೀಟ್ರ್ ಇದೆ ಅಜ್ಜಿ? ಅಲ್ಲೇ ಬರುತ್ತಾ? ಹಾಂ ಸರಿ. ನೋಡಿ, ಸೈಕಾಗಿದೆ. ಈ ಥರ ಜಾಗದಲ್ಲಿ ಒಳ್ಳೆ ಪೀಸಾಗಿ
ಪಕ್ಕ ಮಲೆನಾಡು ಸ್ಟೈಲ್ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಜವಾಗ್ಲೂ ಇದು ಹೋಗೋ ದಾರಿ ಅನ್ನೋ ಥರನೇ ಇಲ್ಲ, ಹಂಗಿದೆ ಒಳ್ಳೆ. ಅವ್ರೇನು ಕೆಳಗೆ ಬರುತ್ತೆ ಅಂತಾರೆ, ದಾರಿನೇ ಇಲ್ಲ ಇಲ್ಲಿ. ಸೊ ನೋಡಿ, ಮನೆಯವರು ಸಿಕ್ಕಿ ಮಾತಾಡ್ತಾ ಇದ್ದಾರಲ್ಲಿ ನನ್ನ ತಂಗಿಗೆ. ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ಸೊ ಗಾಡಿ ಇಲ್ಲ ಹಾಕಿ ಹೋಗಿ ಅಂತ ಹೇಳಿ ಅಲ್ಲ ಅಡ್ಡ ಏನೋ ಮರ ಎಲ್ಲ ಹಾಕ್ಯಾರೆ. ಸೊ ಅದಕ್ಕೆ ಗಾಡಿ ಇಲ್ಲೇ ಹಾಕ್ಬಿಟ್ಟು ಹೋಗ್ಬೇಕು. ಸದ್ಯಕ್ಕೆ ಇಲ್ಲಿ ಒಬ್ಬರು ಜನ ಇಲ್ಲ. ಒಂದು ಸ್ವಲ್ಪ ಹಸುಗಳು ಸಾಕೊಂಡಿದ್ದಾರೆ. ಕೊಡ್ಕೆ ಇದೆ ನೋಡಿ ಇಲ್ಲಿ, ಹಸು ಕೋಳಿ ಎಲ್ಲ ಇದೆ, ಒಂದೆರಡು ನಾಯಿ. ಹೆಲ್ಮೆಟ್ಟು ಲಾಕ್ ಇಲ್ಲ, ಇಲ್ಲೇ ಯಾರೇನು ಮುಟ್ಟಲ್ಲ. ಹಾಂ, ಹೆಲ್ಮೆಟ್ ಇಲ್ಲೇ ಇಟ್ಟೋಗಿ ನೋಡ್ಕೊತೀವಿ, ಇಲ್ಲೇನು ಯಾರು ಮುಟ್ಟಲ್ಲ ಅಂತಾರೆ. ಸೊ ಹೆಲ್ಮೆಟ್ ಇಲ್ಲೇ ಇಟ್ಟು ಕ್ಯಾಮ್ರಾ ಎತ್ಕೊಂಡು ಹೋಗೋಣ. ಚೆನ್ನಾಗಿದೆ. ಇಷ್ಟು ಸುತ್ತಿದ್ವಿ, ಬಟ್ ಇದು ಒಂದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಇಷ್ಟೊತ್ತು ಅಂಕಲ್ಲು ಅಲ್ಲಿದ್ದವರು, ಮನೇಲಿದ್ದವರು ಮಾತಾಡ್ಸ್ಕೊಂಡು ಕಷ್ಟ ಸುಖ ಎಲ್ಲ ಮಾತಾಡಿ, ಏನು ವರ್ಕ್ ಮಾಡ್ತೀರಾ, ಯಾವ ಕ್ಯಾಸ್ಟು, ಏನು ಯಾವ ಮನೆತನ ಎಲ್ಲ ಮನೆ ಜಾಲಾಡ್ಬಿಟ್ರು. ನಮ್ಮವರು ಮನೇಲಿಬ್ರು ಮಕ್ಕಳಿದ್ದಾರೆ, ಗಂಡು ಹೆಣ್ಣು ಅಂತ ಸ್ವಲ್ಪ ಸಂಬಂಧ ಕುದುರಿಸೋರ ಥರ ಮಾತಾಡ್ತಾ ಇದ್ರು. ಬಟ್ ಪಾಪ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಮಾತಾಡಿಸಿ ಇಲ್ಲಿ ಹೋಗಿ ಬರ್ತಾ ಇರ್ತಾರೆ. ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಚೆನ್ನಾಗಿದೆ, ನೀರು ತುಂಬ ಡ್ರೈ ಆಗಿಲ್ಲ, ಒಂದು ಸ್ವಲ್ಪ ನೀರಿದೆ, ನೋಡ್ಬೋದು ಅಂತ ಅಂದರು. ಹೆಂಗಿದೆ ಅಂತ ನೋಡ್ಕೊಂಬರೋಣ. ಬೈಕ್ ಹೋಗೋದಕ್ಕೆ ಜಾಗ ಇಲ್ಲ, ಗದ್ದೆ ದಾರಿ, ತುಂಬ ಸಣ್ಣ ರೋಡ್ ಇದೆ, ಅದು ಚಿಕ್ಕ ರೋಡ್, ಕಾಲ್ದಾರಿ ಇದು. ಇಲ್ಲಿ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ಬಟ್ ಆ್ಯಕ್ಚುಲಿ ಕಾಲ್ದಾರಿ ಇದು. ಎಲ್ಲ ಸುತ್ತಲೂ ತೋಟನೇ, ಸಕ್ಕತ್ತಾಗಿದೆ. ಸೊ ನೋಡಿ, ಇವರು ಸಣ್ಣ ರೋಡು ಅಂತ ಅಂದ್ರು. ಇದು ಯಾವ ಲೆವೆಲ್ಗಿದೆ ಅಂದರೆ ರೋಡು ಫುಲ್ಲು ಸೈಕ್ ಆಗಿದೆ ಒಳಗಡೆ. ನಾವೇ ರೋಡ್ ನೋಡ್ಕೊಂಡು ಯಾವ ನೋಡ ಒಂದು ಹೋಯ್ತು, ಸರಿಯಾಗಿದೆ. ಗಿರೆಗಡ್ಡು ಇರಬೇಕು. ಫುಲ್ ಸೈಕ್ ಆಗಿದೆ. ಇನ್ನು ಏನೇನು ಸಿಗತ್ತೆ ಆನ್ ದ ವೇ ಅಂತ ನೋಡೋಣ. ಅಲ್ಲ, ಹಾವು ಬಂದಿದ್ದಕ್ಕೆ ಮೀಟರ್ ಆಫ್ ಆಯ್ತಾ? ನಮಗೆ ಇಂಥ ಜಾಗದಲ್ಲೆಲ್ಲ ಓಡಾಡಿ ಕಾಮನ್ ಆಗ್ಬಿಟ್ಟಿದೆ. ನನ್ನ ತಂಗಿ ಎದ್ರುಕೊಂಡು ತಟ ಆಡ್ತಾ ಇದ್ದಾಳೆ. ಬಂತು ಒಂದ್ಸತಿ ಫಾಲ್ಸ್ ನೋಡಿ, ದೂರನೇ ಇಲ್ಲ, ಏನ್ ಟ್ರೆಕ್ಕಿಂಗ್ ಎಲ್ಲ ಮಾಡೋದಿಲ್ಲ. ಒಂದು ಚಿಕ್ಕ ದಾರಿಯಿಂದ ಬಂದ್ರೆ ಇಲ್ಲೇ ಇದೆ ಫಾಲ್ಸ್. ಈ ತರ ಇದೆ ನೋಡಿ. ಸದ್ಯಕ್ಕೆ ಈಗ ನೀರೆಲ್ಲ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಒಂದ್ ಸ್ವಲ್ಪ ನೀರಲ್ಲಿ ಕಾಲ್ ಬಿಡ್ಕೊಂಡು ಆಟಾಡೋದಿಕ್ಕೆ, ಕುತ್ಕೊಳ್ಳೋದಿಕ್ಕೆ ನೀರಿದೆ. ಒಂದೇ ಒಂದು ನೊಣ ಇಲ್ಲ ಈಗ ನಾವಿರೋದ್ ಬಿಟ್ರೆ. ಬ್ಯಾಗ್ ಎಲ್ಲ ತಂದು ಇಲ್ಲಿ ನೇತಾಕ್ಬಿಟ್ಟಿದೀವಿ. ಸೊ ಅಲ್ಲಿವರೆಗೂ ಒಂದ್ ರೌಂಡ್ ಹೋಗ್ಬಿಡೋಣ. ಅವ್ರು ಅಂಕಲ್ ಹೇಳಿದ್ರು ಜನ ಇರ್ತಾರೆ, ಬಟ್ ಇನ್ನು ಇವತ್ತು ಬಂದಿಲ್ಲ ಅಂತ. ಮೇ ಬಿ ಡ್ಯೂರಿಂಗ್ ಮಾನ್ಸೂನ್ ಇಲ್ಲೆಲ್ಲ ಹರಿತಿರತ್ತೆ ಅನ್ಸುತ್ತೆ. ನೋಡಿ ಅಲ್ಲಿವರೆಗೂ ಎಷ್ಟು ಚೆನ್ನಾಗಿದೆ. ಆ ಕಲ್ಗಳೆಲ್ಲ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇಲ್ಲೆಲ್ಲ ನೋಡಿ ಪಾಚಿ ಮೀನ್ ಇರುತ್ತಲ್ಲ, ಆ ತರ ಇದೆ. ಗೊಜ್ಮೋಟೆ ಅಂಡ್ ಈ ಪಾಚಿ ಮೀನು ಎರಡು ತರದ್ದು ಇದೆ. ಸುತ್ತಮುತ್ತ ಬರೀ ಕಾಡು, ನೇಚರಿನ್ ಸೌಂಡು, ಸೈಕ್ ಆಗಿರ್ಬೇಕು, ಅದು ಖುಷಿ ಅನ್ಸುತ್ತೆ. ಬಟ್ ಏನಂದ್ರೆ ಈ ತರ ಜಾಗಗಳಲ್ಲೆಲ್ಲ ಬರ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆಗ್ಲೇನು ನನ್ ಭುಜದ ಮೇಲೆ ಏನೋ ದೊಡ್ಡದು ಹುಳ ಕೂತಿತ್ತು. ಆ ತರ ಹುಳ, ಅದು ಇದು ಹಾವು ಪಾವು ಇದ್ರೆ ಹಂಗೆ ಹಾರ್ಕೊಂಡ್ಬಿಡ್ತವೆ. ಸ್ವಲ್ಪ ಹುಷಾರಾಗಿರ್ಬೇಕು. ಐ ಮೀನ್ ಅಂದ್ರೆ ಈ ತರ ಎಲ್ಲ ಬಂದಾಗ ಒಬ್ಬೊಬ್ರ ಜೊತೆಲೆಲ್ಲರೂ ಫ್ರೆಂಡ್ಸ್ ಅವ್ರು ಇವರು ಎಲ್ಲ ಇದ್ದಾಗ ಏನಿಲ್ಲ, ಆರಾಮಾಗಿರ್ಬೋದು. ಇಲ್ಲಿ ನೋಡಿ ಪಕ್ಕದಲ್ಲೇ ತೋಟ ಇದೆ. ಇಲ್ಲಿ ಯಾರೋ ಏನೋ ಅಡ್ಗೆ ಮಾಡ್ಕೊಂಡಿರಂಗಿದಾರೆ ನೋಡಿ. ಇಲ್ಲಿಂದ ಈ ಕಡೆ ಫಾಲ್ಸ್, ಈ ಸೈಡ್ ಎಲ್ಲ ಒಂದು ಸೊಂಟದವರೆಗೂ ನೀರು ಬರೋಷ್ಟಿದೆ. ಇಲ್ಲೆಲ್ಲ ಕಾಲವರೆಗೂ ಬರುತ್ತೆ ಅಷ್ಟೇ. ಅಡಿಲಿ ಮರಳು ಜಾಸ್ತಿ ಇದೆ ಇದು. ಸೊ ಕಾಲಿಟ್ರೆ ಮರಳೆಲ್ಲ ಸ್ಪ್ರೆಡ್ ಆಗತ್ತೆ ಅನ್ಸುತ್ತೆ. ಈಗ ಅಲ್ಲಿ ಫಾಲ್ಸ್ ಕೆಳಗೆ ಹೋಗೋಣ. ಚಿಕ್ಕದಾಗಿ ಪಾಂಡ್ ತರ ಇದೆ, ಅಲ್ಲಿ ನೀರಲ್ಲಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡೋಣ. ಇಫ್ ಇನ್ ಕೇಸ್ ಯಾರಾದ್ರೂ ಬಂದ್ರೆ ಸ್ವಲ್ಪ ವೈರೆಲ್ಲ ಹಾಕಿದ್ದಾರೆ. ಇದು ತೋಟದ್ದು ವೈರ್ಗಳು ಅಲ್ಲಲ್ಲಿ ಕಟ್ಟಿದಾರಲ್ಲ, ಕಡೆ ಬರದಾರಿ ಹತ್ರನು ಇತ್ತು. ನಾನೇ ಸ್ಲಿಪ್ ಆದೆ, ಹುಷಾರಾಗಿ ನೋಡ್ಕೊಂಡು ಓಡಾಡಿ ಕರೆಕ್ಟಾಗಿ ಕಾಲ್ ಲೆವೆಲಿಗೆ ಹಾಕ್ಯಾರೆ. ಇಷ್ಟೇ ದಾರಿ ಕೆಳಗೆ ಇಳಿಯೋದು. ಆಕ್ಚುಲಿ ಇದು ಕ್ಲೀನ್ ಇದ್ದಿದ್ರೆ ಇಲ್ಲೇ ಇಳಿಬೋದಿತ್ತು. ಮಳೆಗಾಲದಲ್ಲಿ ಅಲ್ಲಿಂದ ಫಾಲ್ಸ್ ಎಲ್ಲ ಫ್ಲೋ ಬೀಳ್ತಾ ಇರತ್ತೆ. ಜಾಸ್ತಿ ಸ್ವಲ್ಪ ಕೊಳೆ ಇದೆ. ಸೊ ನೋಡಿ, ಇದೇ ಹೇಳಿದ್ ನಾನು, ಪಾಯಿಂಟ್ ತರ ಪಕ್ಕ ಡೆಫಿನೆಟ್ಲಿ ಮಳೆ ಬಿದ್ದಾದ ತಕ್ಷಣ ಇಲ್ಲಿಗೆ ಬರ್ಲೇಬೇಕು, ಇಲ್ಲಿ ಸ್ವಿಮ್ ಮಾಡ್ಲೇಬೇಕು. ಅಷ್ಟು ಚೆನ್ನಾಗಿದೆ ಜಾಗ ಮಾತ್ರ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಮತ್ತು ಇಲ್ಲೂ ಅದೇ ಬಂಡೆಗಳು, ಅದೇ ಸ್ಪಾಟ್ ಕಾಣಿಸುತ್ತೆ ನೋಡಿ. ಅಲ್ಲಿವರೆಗೂ ಇದೆ, ಎಡ್ಜ್ವರೆಗೂ. ಅಲ್ಲಿ ಕೆಲವೊಂದು ಹಸುಗಳು ಹೋಗ್ತಾ ಇದೆ. ಕೋಲ್ಡ್ ಇದೆ ನೀರು. ಕಾಗೆ ನೋಡಿ, ನಾವು ಬಂದಿರೋದಿಕ್ಕೆ ಅದು ಮಾತಾಡಿಸ್ತಾ ಇದೆ. ನೀರಲ್ಲಿ ಬೀಳೋಣ ಅನ್ಸ್ತಿದೆ, ಬಟ್ ಡ್ರೆಸ್ ಇಲ್ಲ. ಮತ್ತೆ ಒದ್ದೆ ಮಾಡ್ಕೊಂಡು ಅಷ್ಟು ದೂರ ಹೋಗಕ್ಕಾಗಲ್ಲ. ಐ ವಿಲ್ ವಿಸಿಟ್ ಅಗೇನ್ ನೆಕ್ಸ್ಟ್ ಟೈಮ್ ವಿತ್ ಬಾಯ್ಸ್. ಇಷ್ಟೊತ್ತು ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ, ಈ ತಣ್ಣನೆಯ ವಾತಾವರಣದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ಆರಾಮಾಗಿ ಸ್ವಲ್ಪ ಕಾಲ ಕಳೀತಾ ಕೂತ್ವಿ. ಮತ್ತೆ ರಿಟರ್ನ್ ಹೋಗೋಣ. ಫ್ಲೋ ಏನಾದ್ರು ಜಾಸ್ತಿ ಬರ್ತಿದ್ರೆ ಮಾತ್ರ ಪಕ್ಕ ಲೇಟಾಗಿ ಹೋಗ್ತಿದ್ವಿ ಆರಾಮಾಗಿ. ಅದಕ್ಕೋಸ್ಕರ ಅಂತಾನೆ ಬಂದಿದ್ದು ಬೇಗ.
ಹತ್ರದಲ್ಲಿ ಒಂದು ಹೊಸ ಪ್ಲೇಸ್ ಅನ್ಲಾಕ್ ಮಾಡ್ದಂಗೆ ಆಯ್ತು. ಫಾಲ್ಸ್ ಇಂದ ಕೆಳಗಡೆನೂ ಒಂದು ಅಷ್ಟು ಮೀಟರ್ ಉದ್ದ ಇದೆ, ಫಾಲ್ಸ್ ಇಂದ ಮೇಲ್ಗಡೆನೂ ಒಂದಷ್ಟು ಮೀಟರ್ ಉದ್ದ ಇದೆ. ಕ್ಯಾಮ್ರಾಮ್ಯಾನ್ ನಮ್ ಸೈಕ್ ತಂಗಿ ಜೊತೆ ನಾವು ಒಂದೇ ಒಂದು ಆಸೆ, ಒಂದು ಮೀನು ಕೈಯಲ್ಲಿ ಹಿಡಿಬೇಕು ಅಂತ. ಇದುವರೆಗೂ ಆಗಿಲ್ಲ. ಹೋಗಿದ್ ಫಾಲ್ಸ್ ಅಲ್ಲೆಲ್ಲ ಟ್ರೈ ಮಾಡ್ತೀನಿ, ಇಲ್ಲಿದೆ ಅಟ್ಲೀಸ್ಟ್ ಈಗ ಹೊಸಮೋಟೆ ಏನಾದ್ರು ಒಂದು ಹಿಡಿಯೋಣ ಕೈಯಲ್ಲಿ. ಹಿಡಿದ್ಬಿಟ್ಟೆ ಬಾಯಲ್ಲಿ. ಇಲ್ಲಿ ನೋಡಿ, ಹಿಡ್ದೆ ಕೈಯಲ್ಲಿ ಒಂದಿದೆ ನೋಡಿ ಗೊಜ್ಮಟೆ, ಅದ್ರ ಅಪ್ಪಕ್ಕಂತ ಲಾಕ್ ಮಾಡ್ಬಿಟ್ಟೆ. ಹಂಗೆ ಮತ್ತೆ ನೀರಲ್ಲಿ ಬಿಡೋಣ, ಆಟ ಆಡ್ಕೊಂಡ್ಲಿ ಹೋಗ್ಬಿಡುತ್ತೆ ಎಸ್ಕೇಪ್ ಆಗಿ. ನಾವ್ ಇಷ್ಟೊತ್ತು ಆಟ ಆಡಿದ್ದು ಆ ಪಾಂಡ್ ಹತ್ರ, ಇದು ಮೇನ್ ಫಾಲ್ಸ್. ಈ ಸೈಡ್ ಇಂದ ತೋರಿಸ್ತೀನಿ ನೋಡಿ. ಇಲ್ಲಿಂದ ಬಂದು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಅಲ್ಲಿ ಕೆಳಗಡೆ ಹರಿದು ಆ ಥರ ಹೋಗ್ತಿರೋದು. ಚೆನ್ನಾಗಿದೆ. ಡೆಫಿನೆಟ್ಲಿ ನೀರು ಜಾಸ್ತಿ ಆದ್ಮೇಲೆ ಮಸ್ತಾಗಿ ಬಂದು ಸ್ವಿಮ್ ಮಾಡೋಣ. ಆ್ಯಂಡ್ ಸೇಫ್ ಆಗು ಕೂಡ ಇದೆ. ಮೇ ಬಿ ನೀರು ಜಾಸ್ತಿ ಹೈಟಲ್ಲಿ ಬಂದ್ರೆ ಮಾತ್ರ ಇದು. ಎದುರುಗಡೆ ಇದೇನು ಕಾಣಿಸ್ತಿದೆಯಲ್ಲ ಫಾಲ್ಸ್ ಇಂದು ಬಂಡೆಗಳು, ಇದೇ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಹೋಲ್ ಇದೆ ನೋಡಿ, ಒಳಗಡೆ ಒಂದು ಕಲ್ಪಟ್ರೆ ತರ. ಸೊ ಲೆಟ್ಸ್ ಗೋ. ಬ್ಯಾಗು ಇದೊಂದು ಚೂರು ಈ ಕಡೆ ಫಾಲ್ಸ್ ಹತ್ರ ಡೌನಿಗೆ ಬರಬೇಕು ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಈ ಥರ ಇದೆ, ಇದ್ರ ಮೇಲೆನೆ ನಡ್ಕೊಂಡು ಹೋಗ್ಬೇಕು ನಿಧಾನಕ್ಕೆ. ಸೊ ಫಾರ್ ಹೆಲ್ಪ್ ಇದೊಂದು ಸ್ವಲ್ಪ ಕೊಂಬೆ ಗಿಂಬೆ ಹಿಡ್ಕೊಂಡ್ರೆ ಆಯ್ತು. ನಮ್ಮ ಹುಡುಗರಿಗೆಲ್ಲ ಏನು ತೊಂದರೆ ಆಗಲ್ಲ, ಓನ್ಲಿ ಫಾರ್ ಲೇಡೀಸ್ ಬಯಗೆ ಆಗ್ಬೋದು ಅಷ್ಟೇ. ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟು ಸ್ವಲ್ಪ ಸ್ಲೈಟಾಗಿ ಮಿಸ್ ಆದರೂ ಈ ಕಡೆ ಈ ಥರ ಇದೆ, ಹಂಗಾಗಿ ಚೂರು ನಿಧಾನಕ್ಕೆ ಇಳಿಬೇಕಷ್ಟೇ. ಬಂಡೆ ಇದೆ, ಬಂಡೆನೂ ಸ್ವಲ್ಪ ಹಿಡ್ಕೊಂಡು ನಿಧಾನವಾಗಿ ಹಿಂಗೆ ಬಂದರೆ ಮುಗೀತು ಅಷ್ಟೇ. ಆ್ಯಂಡ್ ಇದನ್ನೇ ಹೇಳಿದ್ ನೋಡಿ, ಎಲ್ಲ ಕಡೆ ಇವರು ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಈ ಥರ ವೈರೆಲ್ಲ ಕಟ್ಟಿದ್ದಾರೆ, ಅದು ಕಾಣಿಸೋದೇ ಇಲ್ಲ. ಈ ಕಪ್ಪು ಪೈಪ್ ಹಾಕಿರೋದಕ್ಕೆ ಅಷ್ಟೇ ಕಾಣಿಸೋದು, ಇಲ್ಲ ಅಂದರೆ ವೈರ್ ಕಾಣಿಸೋದಿಲ್ಲ. ಹಂಗೆ ಕಾಲಿ ಥರ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಬನ್ನಿ ರಿಟರ್ನ್ ಹೋಗೋಣ. ಇವಾಗ ಅಂಕಲ್ ಕಾಯ್ತಾ ಇರ್ತಾರೆ, ಎಲ್ಲಿ ಇಷ್ಟೊತ್ತು ಕಾಣಿಸಿಲ್ಲ ಅಂತ. 10 ಆಗಿತ್ತು ಅಂದ್ಕೊಳ್ಳಿ, ಈಗ ರಿಟರ್ನು ಒಂದು 12:15 12:45 ಹಂಗೆ ಹೋಗ್ತಿದ್ವಿ. 2.5 hours ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ನಾಯಿ ಬೇರೆ ಬೊಗಳುತ್ತಿದೆ ಅಲ್ಲಿ. ಈ ಥರ ಜಾಗಗಳಲ್ಲಿ ನಾಯಿಗೆಗಳೆಲ್ಲ ಬಂದರೆ ಹೆವಿ ಡೇಂಜರು, ಅಟ್ಯಾಕ್ ಮಾಡಿಬಿಡ್ತವೆ. ಕಾಡು ಹತ್ರನೇ ಬೆಳೆದು ರ್ಯಾಶ್ ಆಗಿಬಿಟ್ಟಿರುತ್ತೆ. ಫಾಲ್ಸಿಂದ ಈಗ ಬಂದ್ವಿ ರಿಟರ್ನು. ಯಾರೋ ಒಂದು ಸ್ವಲ್ಪ ಜನ ಹುಡುಗರು ಬಂದರು, ಹಾವೇರಿಯಿಂದ ಬಂದಿರಂತೆ. ಅವ್ರ ಆ ಕಡೆ ಆಪೋಸಿಟ್ ಸೈಡಿಂದ ಬಂದ್ಯಾರೆ. ದಾರಿ ಹೇಳ್ಬಿಟ್ಟು ಕಳಿಸ್ದೆ. ಬಾ, ಎದ್ರುಕೊಂಬೇಡ ಬಾ, ಏನು ಮಾಡಲ್ಲ, ನಿಧಾನಕ್ಕೆ ಬಾ, ಓಡಬಾರ್ದು ನಾಯಿ ಮುಂದೆ. 2 ಟೈಗರ್ಗಳು ಫುಲ್ ಅಟ್ಯಾಕ್ ಮಾಡಲಿದೆ. ಆಗಲೇ ಅಂಕಲ್ ಇದ್ರಲ್ಲ ಅದಕ್ಕೆ ಏನೋ ಬೊಗಳುತ್ತಿರ್ಲಿಲ್ಲ, ಈಗ ಅವ್ರಿಲ್ಲ ಅದಕ್ಕೆ ಬೊಗಳುತ್ತಿದೆ. ಈಗ ಸ್ವಲ್ಪ ಹೀಟ್ ಜಾಸ್ತಿ ಆಯ್ತು ನೋಡಿ. ನಮ್ಮ ರಾಕೆಟ್ ಇಲ್ಲಿ ನಿಂತಿದೆ, ಒಂದೇ ಗಾಡಿ ಈ ರೂಟಿಂದ, ಆ ರೂಟಿಂದ 4-5 ಗಾಡೀಲಿ ಬಂದರು. ಹಾವೇರಿ ಸೈಡಿಂದ ಬಂದವರು. ಏನು ಮಸ್ತಿದಲ್ಲ, ಇದಿಷ್ಟು ಖಾಲಿ ಜಾಗ. ಖಾಲಿ ಜಾಗದಲ್ಲಿ ಇದೊಂದೇ ಮನೆ. ಆ ಸೈಡು ಮನೆ ಇದೆ ಅಂದರು, ಬಟ್ ನಾವು ಆ ಕಡೆ ಸೈಡ್ ಹೋಗಿಲ್ಲಲ್ಲ, ಗೊತ್ತಾಗಿಲ್ಲ. ಇಲ್ಲಿ ಗಾಡಿಯಿಂದ ಬರೋದಕ್ಕೂ ಸ್ವಲ್ಪನೇ ದೂರ, ಮತ್ತು ಅಲ್ಲಿ ನಡ್ಕೊಂಡು ಹೋಗೋದಕ್ಕೂ ಸ್ವಲ್ಪನೇ ದೂರ. ಪಾಪ ರಿಟರ್ನ್ ಹೋಗ್ಬೇಕಾದ್ರೂ ಇವಾಗ ಕರೆದು ಬನ್ನಿ ಟೀ ಕುಡೀರಿ ಅಂತೆಲ್ಲ ಕರೀತಿದ್ದಾರೆ. ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿ ಗರ್ತಿಕೆರೆ ಅಂತ ಒಂದು ಊರಿದೆ, ಇಲ್ಲೊಂದು ರೂಟ್ ಏನೋ ಸಕ್ಕತ್ತಾಗಿ ಕಾಣ್ತಿದೆ, ಬಟ್ ಈ ಸೈಡ್ ಏನು ಪ್ಲೇಸ್ ಇದೆ ಏನೋ ಎತ್ತ ಗೊತ್ತಿಲ್ಲ. ಸೊ ಈ ಗರ್ತಿಕೆರೆ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ ಎದುರುಗಡೆನೆ ಇಲ್ಲೇ ಶಿವಮೊಗ್ಗದಿಂದ ಬಂದರೆ ರೈಟಿಗೆ ಹೋದರೆ ಕಾರ್ಡ್ ರೋಡ್ ಒಳಗೆ ಅಬ್ಬಿ ಫಾಲ್ಸ್. ಸೊ ಈಗ ನೆಕ್ಸ್ಟ್ ಸ್ಟಾಪು ಮಾಲ್ಗುಡಿ ಮ್ಯೂಸಿಯಮಿಗೆ ಬಂದಿದ್ದೀವಿ. ಆಲ್ರೆಡಿ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ, ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಮಾಲ್ಗುಡಿ ಮ್ಯೂಸಿಯಮ್ದು ಫುಲ್ ವೀಡಿಯೋ ಮಾಡಿದ್ದೀನಿ. ಈಗ ನನ್ನ ಸಿಸ್ಟರಿಗೆ ತೋರಿಸೋಣ ಅಂತ ಕರ್ಕೊಂಬಂದೆ. ಬಿಸಿಲಿದೆ, ಫಸ್ಟು ನೀರು ಬೇಕು ನಮಗೆ. ಹೋಗ್ತಾನೋ ನಾವೇನು ಒಂದು ಬಾಟ್ಲು ನೀರು ತೊಗೊಂಡೋಗಿಲ್ಲ, ಸಿಕ್ಕಾಬಟ್ಟೆ ದಾಹ ಆಗ್ತಾಯಿದೆ. ವಾಟ್ರ್ ಬಾಟ್ಲ್ ಇದೆಯಾ ಎಲ್ಲಿ ತಂದ್ರಿ ನೀವು? ಅಲ್ಲ ಇಲ್ಲಿಲ್ಲ ಗೊತ್ತಾಯ್ತು, ಎಲ್ಲಿ ಸಿಗತ್ತೆ? ಕಿದರ್ ಲೇತಾವು ಬಾಟಲ್ ಅಂಗಡಿ ಇದೆಯಾ? ಈ ಟೆಂಪರೇಚರಲ್ಲಿ ಸ್ವಲ್ಪ ನೀರು ಗೀರು ಕುಡಿದೆ ಇಷ್ಟೊತ್ತು ನಾವು ಇದ್ದಿದೆ ದೊಡ್ಡ ವಿಚಾರ. ಇನ್ನೊಂದೇನಂತಂದ್ರೆ ಈ ಬೇಸಿಗೆಗಾಲದಲ್ಲಿ ಮನೆಯಿಂದ ಆಚೆ ಬರೋರ್ಗೂ ಅಷ್ಟೇ ಬಿಸಿಲಲ್ಲಿ ಹೋಗೋದಕ್ಕೆ ಆಗಲ್ಲ ಅಂತ ಅನ್ಸೋದು. ಮನೆಯಿಂದ ಒಂದ್ಸರಿ ಆಚೆ ಬಂದ್ವಿ ಅಂತಂದ್ರೆ ರೈಡ್ ಮಾಡುವಾಗ ಏನು ಜಾಸ್ತಿ ಸೆಕೆ ಹೀಟ್ ಅಂತ ಅನ್ಸಲ್ಲ. ಸೊ ನಾನು ನೋಡಿದಾಗಿದೆ, ವ್ಲಾಗಲ್ಲೂ ತೋರಿಸಿದಾಗಿದೆ. ಈಗ ನನ್ನ ತಂಗಿ ಆಗ ಕ್ಯಾಪ್ಚರ್ ಮಾಡಿದ್ದಕ್ಕೂ ಇವಾಗ ಕ್ಯಾಪ್ಚರ್ ಮಾಡಿದ್ದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಯಾಕಂದರೆ ಭಾಳ ದಿನ ಆಗಿಲ್ಲ, ಒಂದು ಸ್ವಲ್ಪ ತಿಂಗಳುಗಳಾಗಿರೋದಷ್ಟೇ. ಬಟ್ ವಾತಾವರಣ ಮಾತ್ರ ಚಿಂದಿ ಯಾವಾಗ ಬಂದ್ರು. ಈ ಸ್ಪಾಟ್ ಮಾತ್ರ ಸೈಕಾಗಿ ಕಾಣ್ತಿದೆ ನೋಡಿ ಹೊರಗಡೆ. ಸೊ ಮ್ಯೂಸಿಯಮ್ನು ನೋಡ್ಕೊಂಡು ಸೀದಾ ಶಿವಮೊಗ್ಗ ಬಂದ್ವಿ. ಇವಾಗ ನೆಕ್ಸ್ಟ್ ಪ್ಲಾನ್ ಏನಿಲ್ಲ, ಹೊರಗಡೆ ಎಲ್ಲರೂ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮನೆಯಲ್ಲೇ ಒಳ್ಳೆ ಬಾಡೂಟ ಮಾಡಿಟ್ಟಿದ್ದಾರೆ. ಬಿಂದಾಸಾಗಿ ಹೋಗಿ ಬಾಡೂಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಸಿಟಿ ಬಿಡ್ಸಿಗೆ ಹೋಗ್ಬೇಕು ಅಷ್ಟೇ. ಪ್ಲಾನ್ಸ್, ನೋ ಅದರ್ ಪ್ಲಾನ್ಸ್. ಯಾವುದೋ ಹೊಸ ಬಂಕ್ ಬೇರೆ ಆಗಿದೆ ನೋಡಿ, ಚೆನ್ನಾಗಿದೆ, ಪೆಟ್ರೋಲ್ ಬಂಕ್ HP. ಸೊ ಫೈನಲಿ ವಿ ಆರ್ ಅಟ್ ಹೋಮ್, ಸೇಫ್ ಆಗಿ ರೀಚ್ ಆದ್ವಿ. ಸೊ ನೌ ದ ಪ್ರೋಗ್ರಾಮ್
ಆಸ್ ಎಂಡೆಡ್. ಚೆನ್ನಾಗಿತ್ತು, ಎಲ್ಲ ಹೋಗಿ ಬಂದಿದ್ದು. ಓವರ್ ಆಲ್ ಫಾಲ್ಸಿಗೆ ಹೋಗಿ ಬಂದಿದ್ದು, ಮಾಲ್ಗುಡಿ ಮ್ಯೂಸಿಯಮಿಗೆ ಹೋಗಿದ್ದು, ಎಲ್ಲ ಚೆನ್ನಾಗಿತ್ತು. ಸೊ ಐ ಹೋಪ್ ಈ ವ್ಲಾಗ್ ಚೆನ್ನಾಗಿ ಬಂದಿರತ್ತೆ ಅಂತ ಅನ್ಕೊಂತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.